ನಮ್ಮ ಸಮಾಜದ ಹಿರಿಯ ಸಚಿವರು ಯಾರು ಕೆ ಎಚ್ ಮುನಿಯಪ್ಪನವರು, ಆಹಾರ ಸಚಿವರು, ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಬೇಕು ಅವರು ಮಾಡಿ ಹಾಗೆ ಅಂತ. ಅವರು ನಮಗೆ ಮನವಿ ಮಾಡ್ತಾವ್ರೆ ಏನಂತ, ನೀವು ಗಲಾಟೆ ಮಾಡಬೇಡಿ, ಮುಖ್ಯಮಂತ್ರಿಗಳು ಒಳ್ಳೆಯರಿದ್ದಾರೆ, ನಮಗೆ ಗೊತ್ತಿಲ್ವಾ? ನೀವು ಗಲಾಟೆ ಮಾಡಬೇಡಿ, ಮುಖ್ಯಮಂತ್ರಿಗಳು ಒಳ್ಳೆಯರಿದ್ದಾರೆ, ಅವ್ರನ್ನ ಕೆಟ್ಟದಾಗ ಯಾರು ಬೈಬೇಡಿ, ಕಾರ್ಯಕ್ರಮ ಎಲ್ಲ ನಿಲ್ಲಿಸ್ಬಿಡಿ, 3 ತಿಂಗಳು ಟೈಮ್ ಕೊಡಿ ಅಂತ ಕೇಳಿದರು. ಮುಖ್ಯಮಂತ್ರಿಗಳೇ, ಈ ನಮ್ಮ ಎಡಗೈ ಸಮಾಜದ ಮಂತ್ರಿಗಳು ಈ ಸಮಾಜದ ನಂಬಿಕೆ ಕಳ್ಕೊಂಬಿಟ್ಟಿದ್ದಾರೆ. ಇವರು ಯಾರು ಸಮಯಕ್ಕೆ ಕೇಳಕ್ಕೆ ನೀವಿದ್ದೀರಿ, ನೀವು ನಾಗಮೋಹನ್ ದಾಸ್ ಅವ್ರಿಗೆ ಚರ್ಚೆ ಮಾಡಿ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಏನು, ಎಷ್ಟು ದಿನ ಸಮಯ ಬೇಕು ನೀವು ಕೇಳಿ. ಮುನಿಯಪ್ಪನವರು ಈ ರೀತಿ ಎಷ್ಟೋ ಸಾರಿ ನಮ್ಮ ಸಮಾಜದವ್ರನ್ನ ಇವರೆಲ್ಲನೂ ಕೂಡ ಸಮಯ ಕೊಡಿ ಅಂತ ಕೈ ಮುಗಿದು ಹೋರಾಟಗಳನ್ನು ಡಿವೈಡ್ ಮಾಡೋ ಅಂಥ ಕೆಲಸ ಮಾಡ್ಯಾರೆ. ಅದರಿಂದ ನಂಬಿಕೆ ಕಳ್ಕೊಂಡಿದ್ದಾರೆ. ಇಲ್ಲ, ಇವರು ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದು ಬಿಟ್ಟು ಮಾಡಿ ಅಂತ ಇವ್ರು ನಮ್ಮನ್ನು ರಿಕ್ವೆಸ್ಟ್ ಮಾಡ್ತಾರೆ ಹೋರಾಟ ಮಾಡಿ ಅಂತ. ನಾವು ಹೋರಾಟ ಮಾಡ್ತಾ ಇದ್ದರೆ ಮುಖ್ಯಮಂತ್ರಿಗಳು ಸಭೆ ಮಾಡೋರ ಆಯೋಗ ಆಗೋದ? ನಾವು ಎಲ್ಲನೂ ಕೂಡ ಹೋರಾಟ ಮಾಡೇ ಪಡ್ಕೊಂಡಿರೋದು ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ನಾವು. ಆದ್ದರಿಂದ ನಾನು ಗಡ್ಡಿಪ್ರಾಯವಾಗಿ ಆಗಿರೋ ಅಂಥವ್ರು ನಮ್ಮ ಸಮಾಜದ ಮಂತ್ರಿಗಳು ಅತ್ಯಂತ ಅಸಹಾಯಕ, ದುರ್ಬಲ, ಕೆಲಸಕ್ಕೆ ಬಾರದ, ನಿಷ್ಪ್ರಯೋಜಕ ಸಚಿವರು ಅಂದರೆ ಎಡಗೈ ಸಮಾಜದ ತಿಮ್ಮಾಪುರ ಎಂಡದ ಮಂತ್ರಿ ಮತ್ತು ಆಹಾರ ಮಂತ್ರಿ ಕೆ ಎಚ್ ಮುನಿಯಪ್ಪನವರು. ಅದಕ್ಕೋಸ್ಕರನೋ ಈ ಸಮಾಜನ ಹಾಗೆ ಮುಂದುವರ್ಸಕ್ಕೆ ಹೋಗೋಣ, ಯಥಾಸ್ಥಿತಿನ, ಬಡತನ, ಹಸಿವು, ಹಾಹಾಕಾರ, ಅನಕ್ಷರತೆನ ಮುಂದುವರ್ಸೋಕ್ಕೇನೋ ಯಥಾಸ್ಥಿತಿ ಅದನ್ನು ಮುಂದುವರ್ಸೋಕ್ಕೆ ಕಾಂಗ್ರೆಸ್ ಸರ್ಕಾರ ಇವ್ರಿಗೆ ಟಿಕೆಟ್ ಕೊಡಬೇಕಾದ್ರೆ, ಮಂತ್ರಿ ಮಾಡಬೇಕಾದ್ರೆ ಅತ್ಯಂತ ದುರ್ಬಲರು, ಅವಿವೇಕಿಗಳು, ಅಸಹಾಯಕರನ್ನು ಅಲ್ಲಿ ಇಡ್ತಾರೆ. ದಕ್ಷರು, ವಿದ್ಯಾವಂತರು, ಸಮಾಜ ಸೇವೆ ಮಾಡೋವಂಥವ್ರು, ವಿದ್ಯಾರ್ಹತೆ ಇರೋರಿಗೆ ಯಾಕೆ ಅವರು ಮಂತ್ರಿಗಳು ಮತ್ತು ಟಿಕೆಟ್ ಕೊಡೋದು ಶಾಸಕರನ್ನು ಮಾಡಲ್ಲ ಕಾಂಗ್ರೆಸ್? ಇದು ಪದ್ಧತಿ, ಕಾಂಗ್ರೆಸ್ ಪದ್ಧತಿ. ಆದ್ದರಿಂದಲೇ ಒಳ ಮೀಸಲಾತಿಗೆ ಅಡ್ಡಿಪ್ರಾಯವಾಗಿರುವಂಥದ್ದು. ನಾನು ಮುಖ್ಯಮಂತ್ರಿಗಳಿದೆ, ನಿಮಗೆ ಕೆಟ್ಟ ಹೆಸರು ಬರ್ತದೆ ಇವ್ರ ಕೈಲಿ ಹೇಳಿಸಿದೆ. ನೀವೇನಾದರೂ ಮೀಸಲಾತಿ ವರ್ಗೀಕರಣ ಮಾಡೋದು, ತಾವು ಬದ್ಧತೆ ಪ್ರದರ್ಶನ ಮಾಡೋದಿದ್ದರೆ ಮುಖ್ಯಮಂತ್ರಿಗಳೇ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ಒಳಗಡೆ ಮೀಸಲಾತಿ ವರ್ಗೀಕರಣ ಮಾಡಬೇಕು. ನೀವು ಬೇಳೆ ಎಣಿಸೋವಷ್ಟು ಸೀಟ್ ಬರಲ್ಲ. ನಾವು ಆ ಲೆವೆಲ್ಗೆ ಎಲ್ಲ ಸಮಾಜದ ಸಂಘಟನೆಗಳು ಒಕ್ಕೊರಲಿನಿಂದ ನಾವು ಇಡೀ ರಾಜ್ಯಾದ್ಯಂತ ಮತಜಾಗೃತಿ ಕೆಲಸಗಳನ್ನು ಮಾಡ್ತೀವಿ, ಹಳ್ಳಿ ಹಳ್ಳಿಗೆ ಹೋಗ್ತೇವೆ, ನಿಮ್ಮ ಪಕ್ಷದ ವಿರುದ್ಧ ಮಾಡ್ತೇವೆ ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ. ನಾವೆಲ್ಲನೂ ಕೂಡ ಒಕ್ಕೊರಲನ್ನ ಹೇಳಿದ್ವಿಲ್ಲ ನಾಯಕರುಗಳು. ನೀವು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಒಳಗಡೆ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಹೇಳಿದ್ದೇವೆ. ಮತ್ತು 21ನೇ ತಾರೀಕು ಕೂಡ ಫ್ರೀಡಮ್ ಪಾರ್ಕ್ನಲ್ಲಿ ದೊಡ್ಡ ಸಭೆಯನ್ನು ಸಹೋದರ ಸಂಘಟನೆಗಳು, ಸಮಾಜದ ಸಂಘಟನೆಗಳು, ದೊಡ್ಡ ಮಟ್ಟದ ಸುಮಾರು 8,000 ಜನದ ಜನಸ್ತೋಮ ಎಲ್ಲ ವಾಲಂಟ್ರಿಯಾಗಿ ಬಂದಿದ್ದರು, ಸ್ವಇಚ್ಛೆಯಿಂದ ದೊಡ್ಡ ಕಾರ್ಯಕ್ರಮ ನಡೀತು. ಅವತ್ತು ಕೂಡ ಮನವಿಯನ್ನು ಮುಖ್ಯಮಂತ್ರಿಗಳು ಕೊಟ್ಟಾಗಿದೆ. ಈಗ ಇಡೀ ರಾಜ್ಯದಲ್ಲಿ ಒಂದು ಉದ್ವಿಗ್ನ ಪರಿಸ್ಥಿತಿ ಇದೆ, ಎಲ್ಲ ಉದ್ವೇಗರಾಗಿದ್ದಾರೆ. ಆ ಕಾರಣದಿಂದ ನೀವು ಮೀಸಲಾತಿ ವರ್ಗೀಕರಣ ಮಾಡಬೇಕು ಕೂಡಲೇ ಅಂತ ನಾವು 15 ದಿನಗಳ ಕಾಲ, ಅತ್ಯಂತ ಮುಖ್ಯವಾಗಿ ಹೇಳೋದು ಅಂದರೆ 15 ದಿನ, ಇವತ್ತಿನಿಂದ 15 ದಿನಗಳ ಕಾಲ ಸರ್ಕಾರಕ್ಕೆ ಗಡುವನ್ನು ಕೊಡ್ತೀವಿ. ಅಷ್ಟರೊಳಗಡೆ ಮೀಸಲಾತಿ ವರ್ಗೀಕರಣ ನೀವು ಮಾಡಬೇಕು. ನೀವು ಮಾಡದ ಹೋದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏಪ್ರಿಲ್ 14ರ ನಂತರ ಇಡೀ ರಾಜ್ಯಾದ್ಯಂತ ಜನಾಂದೋಲನ ಹೋರಾಟವನ್ನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಇನ್ನು ಅನೇಕ ಸೋದರ ಸಂಘಟನೆಗಳೆಲ್ಲ ಸೇರಿ ಇಡೀ ರಾಜ್ಯದಿಂದ ಪ್ರತಿ ಜಿಲ್ಲೆಯಲ್ಲೂ, ತಾಲೂಕಲ್ಲೂ ಹೋರಾಟವನ್ನು ಮಾಡ್ತೇವೆ, ಪ್ರವಾಸವನ್ನು ಕೈಗೊಳ್ತೇವೆ. ಮತ್ತು ಕಾಂಗ್ರೆಸ್ಸು ಈ ರಾಜ್ಯದಲ್ಲಿ ಬರಬಾರ್ದು, ಆ ಮಟ್ಟಕ್ಕೆ ನಾವು ಕಾಂಗ್ರೆಸ್ ಮುಕ್ತ ಮಾಡೋದಕ್ಕೆ ಹೋರಾಟ ಮಾಡಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಅಷ್ಟರೊಳಗಡೆ ನಾಗಮೋಹನ್ ದಾಸರವರು ಒಂದು ವಾರದಾಗೆ ನಾನು ವರದಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. 21ನೇ ತಾರೀಕು ಹೇಳಿದ್ದಾರೆ. ಈಗಾಗಲೇ 4-5 ದಿನ ಆಗಿದೆ. ಕೂಡಲೇ ನಾಗಮೋಹನ್ ದಾಸರವ್ರಿಗೆ ಕೈ ಮುಗಿದು ಮನವಿ ಮಾಡ್ತೇವೆ.
ಕೂಡಲೇ ನೀವು ಸರ್ಕಾರಕ್ಕೆ ಮಧ್ಯಂತರ ವರದಿಯನ್ನು ತಲುಪಿಸಿ ಸರ್ಕಾರಕ್ಕೆ ಬಂದ ಕೂಡಲೇ ನೀವು ಸಮಾಜಗಳು ಬೇಸರ ಆಗದ ರೀತಿಯಲ್ಲಿ ನೀವು ವರ್ಗೀಕರಣವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನು ಮಾಡೋದ್ರ ಜೊತೆಗೆ ಏನು ಈ ಮಾದಿಗ ಸಂಬಂಧಿತ ಜಾತಿಗಳಿದಾವಲ್ಲ, ಈ ಜಾತಿಗಳಲ್ಲಿ ತೀರ ಬಡತನ ಅನಕ್ಷರತೆ ಇದೆ. ನೀವು ಅವ್ರಿಗೆ 7% ಮೀಸಲಾತಿ ಕೊಡಬೇಕು ಅಂತ ನಾವು ಆಗ್ರಹವನ್ನು ಮಾಡಿದ್ದೇವೆ. ಯಾಕಂದರೆ 2% ಮೀಸಲಾತಿನ ಹೆಚ್ಚಿಸಿದ್ದಾರೆ. ಸದಾಶಿವ ಆಯೋಗ 6% ಕೊಡೋದಕ್ಕೆ ರೆಕಮೆಂಡ್ ಆಗಿತ್ತು. ನೀವು 7% ಮೀಸಲಾತಿಯನ್ನು ಕೊಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತಿರೋದೆ. ಜೊತೆಗೆ ಅಲೆಮಾರಿ ಸಮಾಜ, ಪಾಪ ಗುಡ್ಡಗಾಡಿಯವರು ಅಂಥವ್ರು ಅಲೆಮಾರಿ ಸಮಾಜ. ಅಲೆಮಾರಿ ಅಂದರೆ ಒಂದು ಕಡೆ ನೆಲೆ ಇಲ್ಲದಂಥದ್ದು, ಒಂದು ಕಡೆ ಮನೆ ಇರಲ್ಲ ಅವರಿಗೆ, ಒಂದು ಕಡೆ ನಿಲ್ಲಲ್ಲ, ಅವ್ರಿಗೂ ನಿವೇಶನ ಇಲ್ಲ, ಅವ್ರಿಗೆ ಮನೆ ಇಲ್ಲ, ಅವ್ರಿಗೆ ಮಕ್ಕಳಿಗೆ ಶಿಕ್ಷಣ ಇಲ್ಲ. ಈ ಥರ 49 ಜಾತಿಗಳನ್ನು, ಅಲೆಮಾರಿ ಸಣ್ಣ ಸಣ್ಣ ಜಾತಿಗಳಿಗೆ ನೀವು 1% ಮೀಸಲಾತಿನ ಕೊಡ್ತಾರೆ. ಅಲೆಮಾರಿ ಪಟ್ಟಿಗೆ 20 ಜಾತಿಗಳನ್ನು ಎಕ್ಸ್ಟ್ರಾ ಸೇರಿಸಿಬಿಡ್ತಾರೆ. 20 ಜಾತಿಗಳನ್ನು ಅಲ್ಲಿ ಕುರಿ ಥರ ದೊಡ್ಡ ಥರ ಮಾಡಿ 1% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವ್ರಿಗೆ ಇನ್ನಷ್ಟು ಹೆಚ್ಚಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ನಾವು ಮುಖ್ಯಮಂತ್ರಿ ಗಮನಕ್ಕೆ ಒತ್ತಾಯ ಮಾಡಿದ್ದೇವೆ. ಇದು ಮಾನವೀಯತೆ ವಿಚಾರ. ಅತ್ಯಂತ ಮುಖ್ಯವಾಗಿ ನಾವು ಕೂಡ ದಲಿತ ಚಳವಳಿಯ ಸ್ಥಾಪಕ ಸದಸ್ಯರು, ಆರಂಭದಲ್ಲೇ ಬಂದವರು. ಅನೇಕ ಜನರು ಸೋದರರು ದಲಿತ ಚಳವಳಿನಲ್ಲಿ ಅಥವಾ ದಲಿತ ಸಂಘರ್ಷ ಸಮಿತಿನಲ್ಲಿ ಅಂಬೇಡ್ಕರ್ ಸಿದ್ಧಾಂತ, ತತ್ವ, ಬುದ್ಧನ ತಥಾಗತ ಬುದ್ಧನ ಸಿದ್ಧಾಂತ, ತತ್ವ ಅಂತ ಏನು ಹೇಳೋರಿದ್ದೀರಿ ನೀವು? ನಿಮ್ಗೆ ಅಲೆಮಾರಿಗಳು ಕಣ್ಣಿಗೆ ಕಾಣಲ್ವಾ? ಈ ಬಂಗಿಗಳು ತಲೆ ಮೇಲೆ ಮರ ಅವರು ಕಣ್ಣಿಗೆ ಕಾಣಲ್ವಾ? ಈ ಪೌರ ಕಾರ್ಮಿಕರು ಇವರು ನಿಮಗೆ ಕಣ್ಣಿಗೆ ಕಾಣಲ್ವಾ? ಕಸ ಗುಡಿಸಿ ಮಹಾನಗರಗಳು ಕ್ಲೀನ್ ಮಾಡೋ ಅಂಥವ್ರು, ಬಚ್ಚಲು ಬಳಿಯೋ ಅಂಥವ್ರು ಕಣ್ಣಿಗೆ ಕಾಣಲ್ವಾ? ದಲಿತ ಸಂಘಟನೆಗಳಲ್ಲಿ, ದಲಿತ ಚಳವಳಿಯಲ್ಲಿ ಕೆಲಸ ಮಾಡೋರಿಗೆ ಇವರೆಲ್ಲ ಕಾಣಬೇಕಲ್ಲ. ಆದರೆ ಅಂಬೇಡ್ಕರ್ ತತ್ವ ಸಿದ್ಧಾಂತ ಅಂತ ಹೇಳ್ಕೊಳೋ ಅಂಥವರು ಒಂದು ಮಾತನ್ನು ಕೂಡ ಇದುವರೆಗೂ ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ಎತ್ತಿಲ್ಲ. ಅಂಬೇಡ್ಕರ್ ಅಂದರೆ ಅವರು ಮಾರ್ಗದಲ್ಲಿ ಹೋಗೋ ಅಂಥದ್ದು. ಅಂಬೇಡ್ಕರ್ ಅಂದರೆ ಬರೀ ಭಕ್ತಿ ಭಾವನೆಗಳ ಭಾವನಾತ್ಮಕ ಸಂಬಂಧಗಳಲ್ಲ. ಬಾಬಾ ಸಾಹೇಬ್ರ ಅಂಬೇಡ್ಕರ್ ತತ್ವ ಸಿದ್ಧಾಂತನ ಮೈಗೂಡಿಸ್ಕೊಳ್ಳೋ ಅಂಥದ್ದು. ಇಂತಹ ಸಮಸ್ಯೆಗಳು ಬಂದಾಗ ಅಂಬೇಡ್ಕರ್ ಹೃದಯದಿಂದ ಕಣ್ಣಿಂದ ನೋಡೋ ಅಂಥದ್ದು. ನಾನು ಮುಖ್ಯವಾಗಿ ಇಲ್ಲಿ ಹೇಳಬೇಕು ಅಂತ ಅಂದರೆ ವಲಯ ಮಾದಿಗರು ಇವರು ಅಸ್ಪೃಶ್ಯತೆ ಅನುಭವದಲ್ಲಿ ಸಮಾನ ದುಃಖಿಗಳು. ಅಸ್ಪೃಶ್ಯತೆ ಅನುಭವದಲ್ಲಿ ಸಮಾನ ದುಃಖಿಗಳು. ಈ ಎರಡು ಸಮಾಜನೂ ಕೂಡ ಎರಡು ಕಾಲಲ್ಲಿ ಆಗ್ತಕ್ಕಂಥ ಮೆಟ್ಟಿದ್ದಂಗೆ, ಚಪ್ಪಲಿ ಇದ್ದಂಗೆ ಒಳಗೋಗ್ಬೇಕಾದ್ರೆ ಬಿಟ್ಟೋತಾರಲ್ಲ, ಇವರು ಕೂಡ ಅಸ್ಪೃಶ್ಯರು. ಇದರಲ್ಲಿ ಭೇದ ಭಾವನ ಹುಡುಕಿ ನೀವು, ನಾನು ದೊಡ್ಡವನು, ಎಡಗೈ ಚಪ್ಪಲಿ ನಾನು ದೊಡ್ಡದು, ಬಲಗೈ ಚಪ್ಪಲಿ ನಾನು ದೊಡ್ಡದು ಅಂತೇಳಿ ಯಾವುದೋ ಕಟ್ಟ ಕಡೆ ಇರುವಂಥ ಸಮಾಜಗಳನ್ನು ನೀವು ತುಳಿತೀರಿ ಅಂದರೆ, ನೀವು ಆ ಸಮಾಜಕ್ಕೆ ಅಲೆಮಾರಿ ಸಮಾಜ ಬಂದಾಗ, ಬಂಗಿ ಸಮಾಜ ಬಂದಾಗ, ಮಚ್ಚಿಗ ಸಮಾಜ ಬಂದಾಗ, ಸಮಗಾರ ಸಮಾಜ ಬಂದಾಗ, ಡೋಹರ ಸಮಾಜ ಬಂದಾಗ ಇದು ದಲಿತ ಚಳವಳಿ ಹುಟ್ಟತಾನೆ ಈ ವಿರೋಧ ಇತ್ತು, ಈ ಸಮಸ್ಯೆ ಇತ್ತು. ಆದರೆ ಮುಕ್ತವಾಗಿ ಕೂತು ಚರ್ಚೆ ಮಾಡೋದಕ್ಕೆ ಇವರು ಮನಸ್ಸು ಒಪ್ಪಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದು, ಬುದ್ಧನ ಹೆಸರು ಹೇಳೋದು, ಬಸವಣ್ಣನ ಹೆಸರು ಹೇಳೋದು, ಇಂಥ ಮೀಸಲಾತಿ ವರ್ಗೀಕರಣದ ಬಗ್ಗೆ ಬೆಳಕು ಚೆಲ್ಲಿ ಅನ್ನೋದು ಹೇಳೋದ್ರ ಮೂಲಕ ಮೀಸಲಾತಿ ವರ್ಗೀಕರಣ ಮಾಡಿದರೆ ಈ 101 ಜಾತಿಗಳು ಕೂಡ ಒಟ್ಟಾಗ್ತಾರೆ. ಇಲ್ಲ ಅಂದರೆ ಕಿತ್ತಾಡ್ಕೊಂಡು ಒಬ್ಬರ ಮೇಗವ್ರು ಬೈದಾಡ್ಕೊಂಡು ಇವ್ರು ತಿಂದರು ಅವ್ರು ತಿಂದರು, ಈ ಥರದ ಒಂದು ಸಮಾಜ ಒಡೆಯುವಂಥ ಕೆಲಸ ಆಗೋತ್ತದೆ. ಆದ್ದರಿಂದ ಮೀಸಲಾತಿ ವರ್ಗೀಕರಣ ಮಾಡಬೇಕು ಕೂಡಲೇ. ಮುಖ್ಯಮಂತ್ರಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಾನು ನ್ಯಾಯದ ಅಧಿಕಾರ, ಅಹಿಂದ ನಾಯಕರು ಅಂತ ಹೆಸರು ಹೇಳೋವಂಥವ್ರು ನೀವು. ಇದು ಮೀಸಲಾತಿ ವರ್ಗೀಕರಣ ಕೂಡ ಸಾಮಾಜಿಕ ನ್ಯಾಯದ ಮೊದಲನೇ ಹಂತ, ಪ್ರಾರಂಭದ ಹಂತ. ಸಾಮಾಜಿಕ ನ್ಯಾಯ ಮುಖ್ಯಮಂತ್ರಿ ಕೊಡಬೇಕಲ್ಲ. ನಾನು ಮುಖ್ಯಮಂತ್ರಿ ಕೇಳಿದೆನು, ನೀವು ಸಾಮಾಜಿಕ ನ್ಯಾಯದ ಅಧಿಕಾರರು ಅಂತ ಹೇಳ್ತಾ ಇದ್ದೀರಿ ಸ್ವಾಮಿ, ಫಸ್ಟು ಮೀಸಲಾತಿ ವರ್ಗೀಕರಣ ಕಟ್ಟ ಕಡೆಯವ್ರಿಗೆ ಶಿಕ್ಷಣ ಕೊಡಿ, ಉದ್ಯೋಗ ಕೊಡಿ, ಆ ಮೂಲಕ ನೀವು ಮೀಸಲಾತಿ ವರ್ಗೀಕರಣ ಮಾಡಿ. ಈ ಬದ್ಧತೆನೇ ಪ್ರದರ್ಶನ ಮಾಡ್ತಾ ಇದ್ದರೆ, ಇಲ್ಲ ನಾನು ಬದ್ಧನಾಗಿದ್ದೀನಿ ಮೀಸಲಾತಿ ವರ್ಗೀಕರಣದ ಬಗ್ಗೆ, ನನಗೆ ಬದ್ಧತೆ ಇದ್ದರೆ ಕೂಡಲೇ ಮಾಡಿ. ನಿಮ್ಮ ಕೈಲಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಬಗ್ಗೆ ಗೌರವ ಇದ್ದರೆ 7 ಜನರ ನ್ಯಾಯಾಧೀಶರ ಪೀಠ, ಸಂವಿಧಾನದ ಪೀಠ 1/8/2024 ತೀರ್ಪು ಕೊಟ್ಟು 7 ತಿಂಗಳು ನಡೀತಾ ಇದೆ.
ನೀವು ಸುಪ್ರೀಂ ಕೋರ್ಟ್ನ ನ್ಯಾಯಾಲಯದ ಬಗ್ಗೆ ಗೌರವ ಇದ್ದರೆ, ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ಕೂಡಲೇ ಮೀಸಲಾತಿ ವರ್ಗೀಕರಣ ಮಾಡಿ. ಈಗಾಗಲೇ ರೇವಂತ್ ರೆಡ್ಡಿ ಅವರು ತೆಲಂಗಾಣದಲ್ಲಿ ಮಾಡಿ ಬಿಲ್ ಪಾಸ್ ಮಾಡಿದ್ದಾರೆ. ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಬಿಲ್ ಪಾಸ್ ಮಾಡಿ ಮೀಸಲಾತಿಯನ್ನು ಕೊಟ್ಟಾಗಿದೆ. ಅಲ್ಲಿ ತೆಲಂಗಾಣದಲ್ಲಿ 951 ಕೊಟ್ಟಿದ್ದಾರೆ. ಇಲ್ಲಿ ಸದಾಶಿವ ಆಯೋಗದಲ್ಲಿ 6531 ಮಾಡಿದರು. ಈಗ ಅದನ್ನು ನೋಡಿ ತುಲನೆ ಮಾಡಿ ತೂಕ ಮಾಡಿ ಈ ಕಟ್ಟಕಡೆ ಸಮಾಜಕ್ಕೆ ಹೆಚ್ಚಿಗೆ ಸ್ವಲ್ಪ ಕೊಡಿ. ಈ ಹಂಗೇನೆ ಅಲೆಮಾರಿ ಸಮಾಜಕ್ಕೆ 49 ಜಾತಿಗಳನ್ನ ಸೇರಿಸ್ಬಿಟ್ಟು 1% ಕೊಟ್ಟರು. ನೀವು ಒಂದು ಮೀಸಲಾತಿ ಕೊಟ್ಟರು 1%. ಆ ಸಮಾಜದಲ್ಲಿ ಹೆಂಗವರು ಒಬ್ಬ ತಹಶೀಲ್ದಾರ್ ಇಲ್ಲ, ಒಬ್ಬ ಕಾನ್ಸ್ಟೇಬಲ್ ಇಲ್ಲ, ಒಬ್ಬ ನೌಕರ ಇಲ್ಲ, ಒಬ್ಬ P1 ಇಲ್ಲ ಸಮಾಜದಲ್ಲಿ. ಈ ಥರ ಸಮಾಜನೆಲ್ಲ ಮೇಲೆತ್ತುವಂತಹ ಉದಾರತೆ, ಉದಾರ ಗುಣ, ದೊಡ್ಡತನ ನಿಮ್ಮಲ್ಲಿ ಬರಲಿ. ಏನು 3 ರಾಷ್ಟ್ರೀಯ ಪಕ್ಷಗಳಿದ್ದಾವೆ ಈ ದೇಶದಲ್ಲಿ, ಬಡತನ, ಅನಕ್ಷರತೆ, ನಿರುದ್ಯೋಗ, ಅಸ್ಪೃಶ್ಯತೆ, ಅಸಮಾನತೆ, ಲಿಂಗಭೇದ ಮೊಡಕಟ್ಟಿದೆ, ತಲ್ಲಣಿಸಿದೆ ದೇಶ ರಾಜ್ಯ. ಇವೆಲ್ಲನೂ ಕೂಡ ಆಗಬೇಕು ಅಂತಂದರೆ ಮೀಸಲಾತಿಯನ್ನು ಒಂದೇ ಜಾತಿ ಕೊಡ್ತಾ ಇಲ್ಲ. ಬ್ರಾಹ್ಮಣ ಸಮಾಜಕ್ಕೆ ಕೂಡ 10% ಮಾಡ್ಯವ್ರೆ. ಬ್ರಾಹ್ಮಣ ಇತರೆ ಸಮಾಜಗಳು ಕೂಡ 10% ಮೀಸಲಾತಿಯನ್ನು ಮಾಡಿದ್ದಾರೆ. ಇತರೆ ಹಿಂದುಳಿದವ್ರಿಗೆ, OBCಗಳಿಗೆ ಎಲ್ಲನೂ ಕೂಡ ಅವ್ರಿಗೆ ಮಂಡಲ ಆಯೋಗದ ಪ್ರಕಾರ 32% ಮೀಸಲಾತಿ ಹೋಗ್ತಾ ಇದೆ. ಇಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗದ ಪ್ರಕಾರ 27% ಮೀಸಲಾತಿ ಹೋಗ್ತಾ ಇದೆ. ಅದು OBCಗಳಿಗೆ ಸಿಕ್ಕಿರೋ ಅಂಥದ್ದು ಇಲ್ಲಿ ಚಿನ್ನಪ್ಪ ರೆಡ್ಡಿ ಪ್ರಕಾರ 27% ಮೀಸಲಾತಿ ಅಂದರೆ ಅವ್ರಿಗೆ ಸಿಕ್ಕಿರೋದೇ 6%. 100ರಲ್ಲಿ ಬರೀ 2% ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಉದ್ಯೋಗಗಳಿರೋದು. ಇನ್ನು 90% ಖಾಸಗಿನಲ್ಲಿ ಮತ್ತು ಕಾರ್ಖಾನೆಗಳು, ಖಾಸಗಿ ಕಾರ್ಖಾನೆಗಳು ಮತ್ತು ಭೂಮಿ, ಇಲ್ಲಿ ಉದ್ಯೋಗಗಳಿದೆ. ಈ ಖಾಸಗಿ ಕಾರ್ಖಾನೆಯಲ್ಲಿ ಔದ್ಯೋಗಿಕ ರಂಗದಲ್ಲಿ, ಖಾಸಗಿ ಔದ್ಯೋಗಿಕ ರಂಗದಲ್ಲಿ ಮೀಸಲಾತಿ ಇಲ್ಲದೇ ಇರೋದ್ರಿಂದ ಮೀಸಲಾತಿ ಎಷ್ಟೋ ಉದ್ಯೋಗ ಸಾಧ್ಯ ಆಗ್ತಾ ಇಲ್ಲ, ಕನ್ನಡಿಗರಿಗೂ ಉದ್ಯೋಗ ಸಿಗ್ತಾ ಇಲ್ಲ. ಈ ಥರದಲ್ಲಿ ಇರೋದರಿಂದ ಅವ್ರಿಗೂ ಸಿಗ್ತಾ ಇಲ್ಲ. ಇಲ್ಲಿ ಸಮಾಜದಲ್ಲಿ ಸಹಸ್ರಾರು ವರ್ಷಗಳಿಂದ ಶೋಷಣೆಗೊಳಗಾದಂಥವ್ರು, ಕೀಳು ಕೆಲಸ ಮಾಡೋವಂಥವ್ರು, ಗಬ್ಬು ಕೆಲಸಗಳನ್ನು ಯಾವ ಟ್ರ್ಯಾಪ್ ರೀ, ಹನಿ ಟ್ರ್ಯಾಪು, ನಾಚಿಕೆ ಆಗಲ್ಲ, 224 ಜನ ಹನಿ ಟ್ರ್ಯಾಪ್ ಒಬ್ಬರು ಮಾಡಿರಂತೆ. ಅದನ್ನೆಲ್ಲ ಕಂಡುಹಿಡಿತೀವಿ. ಅವ್ರು ಯಾರೋ ಕಂಪ್ಲೇಂಟ್ ಕೊಡಬೇಕು, ಇನ್ನೊಂದು ಮಾಡಬೇಕು. ಇನ್ನು ಇವಂದಾಯಿತು ಫಿಲಮು, ಯಾರಪ್ಪ ಪ್ರಜ್ವಲ್ ರೇವಣ್ಣಂದಾಯಿತು. ಬರೀ ಇದೇ ಹೊಡ್ಕೊಂಡು ಹೋದರೆ ಈ ಥರದಕ್ಕೆ ದೊಡ್ಡ ದೊಡ್ಡ ಮಾಧ್ಯಮಗಳು ಬೆಳಕು ಚೆಲ್ಲಬೇಕು. ಈ ಥರ ಸಮಾಜಮುಖಿ ಕೆಲಸವನ್ನು ಮಾಡಬೇಕು ಅಂತೇಳಿ ಅನೇಕ ದೊಡ್ಡ ದೊಡ್ಡ ಪತ್ರಿಕೆಗಳು ಒಳ್ಳೊಳ್ಳೆಯದು ಪ್ರಿಂಟ್ ಮೀಡಿಯಾದಲ್ಲಿ. ಇವತ್ತು ಪ್ರಿಂಟ್ ಮೀಡಿಯಾ ಯಾವ ಲೆಕ್ಕಕ್ಕೆ ಹೋಗಿದೆ ಅಂತಂದರೆ ನಾನು ಅದನ್ನು ಮಾಧ್ಯಮದ ಬಗ್ಗೆ ನಾನು ಹೇಳಲ್ಲ, ಯಾಕಂದರೆ ಅದು ನಾವು ಅಷ್ಟು ದೊಡ್ಡವರಲ್ಲ. ಇಲ್ಲಿ ನೀವೆಲ್ಲನೂ ಕೂಡ ಯಾರು ಪಾಪ ಈ ಸಣ್ಣ ಪತ್ರಿಕೆಗಳು, ಮಿಡ್ಲು ಮಾಧ್ಯಮಗಳು, ಮಧ್ಯಮದಲ್ಲಿರ್ತಕ್ಕಂಥವ್ರು, ಸಣ್ಣ ಮಾಧ್ಯಮಗಳು ಇರೋವಂಥವ್ರು ತುಂಬ ಕಳಕಳಿಯಿಂದ ಆ ಜನ ಇರೋ ತಕ್ಕ ಹೋಗಿ ಸುದ್ದಿಗಳನ್ನು ಮಾಡ್ತಾಯಿದ್ದೀರಿ, ಅವ್ರಿಗೆ ಧ್ವನಿಯನ್ನು ಕೊಡ್ತಾಯಿದ್ದೀರಿ, ವಾಯ್ಸನ್ನು ಕೊಡ್ತಾಯಿದ್ದೀರಿ. ಅದರಿಂದ ನಿಮಗೆ ನಾನು ವಂದನೆಗಳನ್ನು, ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೀನಿ. ನನ್ನ ಕರ್ತವ್ಯ. ಯಾಕಂದರೆ ನಾವೆಲ್ಲ 48-49 ವರ್ಷಗಳು ಯಾವುದೇ ಫಲಾಪೇಕ್ಷೆನ ಬಯಸ್ದಂಗೆ ಹೋರಾಟ ಮಾಡ್ಕೊಂಬಂದಿದ್ದೀವಿ. ನಾವೂ ಇವರಂಗೆ ಗುಲಾಮರಾಗಿ, ರಾಜಕೀಯ ಗುಲಾಮರಾಗಿ, ಯಾವುದೋ ಪಕ್ಷದ ಗುಲಾಮರಾಗಿ, ಯಾವ ವ್ಯಕ್ತಿ ಗುಲಾಮರಾಗಿದ್ದರೆ ನಾವೂ ಕೂಡ ಮುಖ್ಯಮಂತ್ರಿ ಹತ್ತತ್ರ ನಾವು ಬತ್ತಿದ್ವಿ. ನಾವು ಸಮಾಜ ಸೇವೆಗೆ ಹೋದವ್ರು ನಾವು. ಇವತ್ತು ಯಾರ್ಯಾರು ಸಮಾಜದಲ್ಲಿ, ಈಗ ನಮ್ಮ ಎಡಗೈ ಸಮಾಜದ ಮಂತ್ರಿಗಳ ಕತೆ ಹೇಳಿದ್ನಲ್ಲ, ಇವರೆಲ್ಲನೂ ಕೂಡ ಗುಲಾಮ್ಗಿರಿ ಮಾಡ್ತಾಯಿದ್ದಾರೆ. ಅದಕ್ಕೆ ಬಾಬಾ ಸಾಹೇಬ್ರು ಹೇಳಿದರು, ಕಾಂಚಿರಾಮ್ಜಿ ಅವರು ಹೇಳಿದರು. ಏನು ಹೇಳಿದರು ಇವ್ರ ಬಗ್ಗೆ? ಇವರು ನಮ್ಮ ಈ ಸಮಾಜವನ್ನು, ಸಂವಿಧಾನದ ಫಲಾನುಭವಿಗಳು, ಮಂತ್ರಿ ಶಾಸಕರಿದ್ದವರಲ್ಲಿ ಇವರು ಬೆಲ್ಟ್ ಹಾಕಿದ, ಬಾಯಿ ಕಟ್ಟಿದ, ಗೂಟಕ್ಕೆ ಕಟ್ಟಿದ ನಾಯಿಗಳು ಅಂತ ಕರೆದಿದ್ರು, ಪಶು ಅಂತ ಕರೆದಿದ್ರು. ಈಗ ಅದೇ ರೀತಿ ಬಾಯಿಗೆ ಕತ್ತಿ ಬೆಲ್ಟ್ ಹಾಕ್ಕೊಂಡು ಗೂಟಕ್ಕೆ ಕಟ್ಸ್ಕೊಂಡು ಎಷ್ಟು ಈ ಸಮಾಜದಲ್ಲಿ ದೌರ್ಜನ್ಯಗಳು, ದಾಳಿಗಳು, ಅನ್ಯಾಯ ಆತಿದ್ರು ಕೂಡ ವಾಯ್ಸ್ ತೆಗೆದಂಗೆ ಸುಮ್ಮನೆ ಕೂತಿದ್ದೀರಿ, ಗುಲಾಮರಾಗಿ, ಸ್ವಾರ್ಥಿಗಳಾಗಿದ್ದೀರಿ. ನಿಮ್ಮ ಬಾಮೈಗಳು, ನಿಮ್ಮ ತಮ್ಮ ಮಕ್ಕಳು, ಅವರು ಇವರು ಮಂತ್ರಿಗಳಾಗಬೇಕು, ಕೆಲಸಕ್ಕೆ ಬರಬೇಕು, ಉಳಿದ ಸಮಾಜಗಳು ಹಾಗೇ ಇರಬೇಕು ಅನ್ನೋಂಥ ಧೋರಣೆ ಇದೆಯಲ್ಲ, ಇದು ಸಮಾಜದ ವಿರೋಧಿ ಧೋರಣೆ. ಆ ಕಾರಣದಿಂದ ನೀವು
ಮೀಸಲಾತಿ ವರ್ಗೀಕರಣದ ಬಗ್ಗೆ ಬಾಯಿ ತೆಗೀರಿ ದಲಿತ ಸಮಾಜದಲ್ಲಿರ್ತಕ್ಕಂಥವ್ರು ಮತ್ತು ಮಾದಿಗ ಸಮಾಜದಲ್ಲಿರ್ತಕ್ಕಂಥ ಮಂತ್ರಿ ಶಾಸಕರು ಬಾಯಿ ಬಿಚ್ಚಬೇಕು. ಯಾರು ಶಾಸಕರುಗಳಿದ್ದೀರಿ, ಸುಮಾರು ಶಾಸಕರುಗಳು 53 ಶಾಸಕರಿದ್ದಾರೆ ರಾಜ್ಯದಲ್ಲಿ ವಿವಿಧ ಪಕ್ಷಗಳಲ್ಲಿ. ದಲಿತ SC ST ಶಾಸಕರು ಗೆಲ್ತಾ ಇಲ್ವಲ್ಲ. 101 ಜಾತಿಗೆ ಅನ್ಯಾಯ ಆಗಿದೆ ಪರಿಶಿಷ್ಟ ಜಾತಿನಲ್ಲಿ. ಇನ್ನು ಪರಿಶಿಷ್ಟ ವರ್ಗದಲ್ಲಿ 51 ಜಾತಿಗಳಿದ್ದಾವೆ, 50 ಜಾತಿಗಳಿದ್ದಾವೆ. 151 ಜಾತಿ SC STನಲ್ಲಿ ಸೇರಿಸಿದರೆ ರಾಜ್ಯದಲ್ಲಿ. ಅದೇ ಕೇಂದ್ರದಲ್ಲಿ ಭಾರತ ಮಟ್ಟದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ 1600 ಜಾತಿಗಳಿದ್ದಾವೆ. ಪರಿಶಿಷ್ಟ ಪಂಗಡದಲ್ಲಿ 1000 ಜಾತಿಗಳಿದ್ದಾವೆ. OBCಗಳಲ್ಲಿ ಹಿಂದುಳಿದವರಲ್ಲಿ ಮಂಡಲ ಆಯೋಗದ ಪ್ರಕಾರ 3743 ಜಾತಿಗಳಿದ್ದಾವೆ. ಒಟ್ಟು 6000ಕ್ಕೂ ಹೆಚ್ಚು ಜಾತಿಗಳನ್ನು ಮಾಡಿಟ್ಟಿದ್ದಾರೆ ಸಮಾಜದಲ್ಲಿ. ಒಬ್ಬರೂ ಒಟ್ಟಿಗೆ ಸೇರಂಗಿಲ್ಲ, ಓಡಾಟ ಮಾಡೋಂಗಿಲ್ಲ. ಎಲ್ಲ ಜಾತಿಗಳು ಹೇಳ್ಕೊಂಡು ಅವ್ರ ಜಾತಿಗೆ ಸೇರ್ಕೊಂಡು ಆಯಾ ಜಾತಿಲಿರ್ತಕ್ಕಂಥವ್ರನ್ನೇ ಇವರು ಸಣ್ಣ ಮೀನು ದೊಡ್ಡ ಮೀನು, ಸಣ್ಣ ಮೀನು ನುಂಗ್ತು ಅಂತ ಇಲ್ಲಿರೋರನ್ನೇ ಇವರು ಶೋಷಣೆ ಮಾಡ್ಕೊಂಡು ಹೋಗಿದ್ದಾರೆ. ಈ ಥರದ ಶ್ರೇಣೀಕೃತ ಜಾತಿ ಪದ್ಧತಿ ಮೇಲ್ ಸಮಾಜಗಳಿರ್ತಕ್ಕಂಥ ಪಟ್ಟಭದ್ರು ಪಟ್ಟದಲ್ಲಿರೋ ಅಂಥವರ ಹೃದಯದಲ್ಲಿ ಅವರ ಆಳದಲ್ಲಿ ಪಾತಕಿ ಗುಣ ಇದೆ. ಇವರು ಮನುಸ್ಥಿತಿ ಇದ್ದಾರೆ. ಇವರದ್ದು ಮನುಸ್ಥಿತಿ ಬ್ರಾಹ್ಮಣವಾದ ಮತ್ತು ಇವರ ಮೌಲಿಕ ಸಿದ್ಧಾಂತ ಬ್ರಾಹ್ಮಣ್ಯ ಸಿದ್ಧಾಂತ, ಮನು ಸಿದ್ಧಾಂತ ಆಗಿದೆ. ಆದ್ದರಿಂದ ಈ ಸಮಾಜ ಶೋಷಣೆಗೊಳಪಟ್ಟಿದೆ. ನಾವು ಈ ಏನು ಪರಿಶಿಷ್ಟ ಜಾತಿಯ ವರ್ಗೀಕರಣದ ವಿಚಾರದಲ್ಲಿ ಎಂಥ ತ್ಯಾಗ ಬಲಿದಾನಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ, ಬದ್ಧರಿದ್ದೇವೆ. ಹುಳಿ ಸಮಾವೇಶದಲ್ಲಿ 6 ಜನರ ದೇಹ ಛಿದ್ರಾಗಿ ಸತ್ರು. ಅಲ್ಲೂ ಕೂಡ ಎನ್ಕ್ಯಾಶ್ ಮಾಡಿ ಆ ಹೋರಾಟಗಳನ್ನು, ಎಲ್ಲಿ ಹೋರಾಟ ನಡೀತದೆ ಮೀಸಲಾತಿ ಹೋರಾಟ ಅಲ್ಲೋಗೋದು, ನೈಸ್ ಮಾಡೋ ಹೋರಾಟ ಮುಗಿಸಿ ಅಲ್ಲಿ ಎನ್ಕ್ಯಾಶ್ ಮಾಡೋವಂಥದ್ದು, ಹೋರಾಟನ ರಾಜಕೀಯ ಬಳಕೆ ಮಾಡ್ಕೊಳ್ಳೋವಂಥದ್ದು. ಈ ಕೆಲಸಗಳನ್ನು ಈ ಸಮಾಜದವರೇ ಮಾಡ್ತಾಯಿದ್ದಾರೆ. ಆದ್ದರಿಂದ ಮುಖ್ಯಮಂತ್ರಿಗಳು ಕಣ್ಣು ತೆರಿಬೇಕು, ಈ ಕಡೆ ನೋಡಬೇಕು. ನೀವು ನಿಜವಾದ ಸಾಮಾಜಿಕ ಅಧಿಕಾರ ಮುಖ್ಯಮಂತ್ರಿ ಆದರೆ, ಅಯ್ಯಿಂದ ಮುಖ್ಯಮಂತ್ರಿ ಆದರೆ ನೀವು ಕೊಟ್ಟ ಮಾತಿನಂತೆ ಮೀಸಲಾತಿ ವರ್ಗೀಕರಣ ಮಾಡಿ ಇತಿಹಾಸದಲ್ಲಿ ನಿಮ್ಮ ಹೆಸರು ಸೇರ್ತದೆ. ಏನು ದೇವರಾಜ ನಿಮಗೆ ಬರಬೇಕಂದ್ರೆ ಈ ಕಟ್ಟಕಡೆ ಸಮಾಜನ ಮೇಲೆ ಎತ್ತುವಂಥ ಕೆಲಸ ಮಾಡಿ. ಇಲ್ಲ ಅಂದರೆ ನೀವು ನಿಮ್ಮ ಹೆಸರನ್ನು ಕಪ್ಪು ಇತಿಹಾಸವನ್ನು ಬರ್ಸ್ಕತ್ತೀರಿ ಅನ್ನೋ ಮಾತನ್ನು ನಿಮಗೆ ಎಚ್ಚರಿಕೆಯನ್ನು ಹೇಳಿ ನಾವಂತೂ ಹೇಳ್ತಾ ಇದ್ದೀವಿ. 15 ದಿನ ಕಾದು ಏಪ್ರಿಲ್ 14ನೇ ತಾರೀಕಿನ ಮೇಲೆ ಇಡೀ ರಾಜ್ಯಾದ್ಯಂತ ಭಾಳ ಉಗ್ರ ಪ್ರತಿಭಟನೆಗಳನ್ನು ಮಾಡ್ತೇವೆ, ಜನಾಂದೋಲನ ಮಾಡ್ತೇವೆ. ಬೇರೆ ಸಮಾಜನೂ ಕೂಡ ನಮ್ಮ ಒಟ್ಟಿಗೆ ಸೇರಿಸ್ಕೊಂಡು ಅವರಿಗೆ ನಮ್ಮ ನೋವನ್ನು ಹೇಳೋದ್ರ ಮೂಲಕ ನಾವು ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ತಗೊಂಡು ಇಡೀ ಒಂದು ಜನಾಂದೋಲನ ಗಟ್ಟಿ ಧ್ವನಿಯನ್ನು ಮತ್ತು ಒಗ್ಗಟ್ಟನ್ನು ಪ್ರದರ್ಶನ ಮಾಡೋ ಮೂಲಕ ದೊಡ್ಡ ಆಂದೋಲನ ಈ ರಾಜ್ಯದಲ್ಲಿ ಆಗ್ತದೆ. ಏನಾದರೂ ಕೂಡ ಈ ಆಂದೋಲನದಲ್ಲಿ ಕಹಿ ಘಟನೆಗಳು ನಡೆದರೆ ನಮ್ಮ ತೀರ್ಮಾನಗಳು ಬದಲಾಗ್ತವೆ. ಶಾಂತಿ ಹೋರಾಟಗಳನ್ನು ಮಾಡ್ಕೊಂಬಂದಿದ್ದೀವಿ. ನಮ್ಮ ಹೋರಾಟ ಪ್ರಕ್ರಿಯೆಗಳು ಹೋರಾಟಗಳೇನು ಬದಲಾದರೆ ಸರ್ಕಾರದ ಕೆಟ್ಟ ಹೆಸರು ಬರ್ತದೆ ಮತ್ತು ಅಲ್ಲಿ ಆಗುವಂಥ ಅಹಿತಕರ ಘಟನೆಗೆ ಈ ಸರ್ಕಾರ ಹೊಣೆ ಆಗ್ತದೆ ಅನ್ನೋ ಮಾತನ್ನು ಈ ಮೂಲಕ ಹೇಳಿ ಜಿಲ್ಲಾ ಪಂಚಾಯತಿ ತಾಲೂಕು ಮೀಸಲಾತಿ ಆ ಜನಾಂಗದ 101 ಜಾತಿಗಳಿಗೆ ಸಮನಾಗಿ ಹಂಚಿಕೆಯಾಗಿಲ್ಲ. ಈ ಸಮನಾಗಿ ಹಂಚಿಕೆ ಆಗದೇ ಇರೋದರಿಂದ ಪರಿಶಿಷ್ಟ 101 ಜಾತಿಯಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯಲ್ಲಿರ್ತಕ್ಕಂಥ ಬಂಗಿ, ಡೋಹರ, ಮಾದಿಗ, ಸಮಗಾರ, ಮಚ್ಚಿಗ ಈ ರೀತಿಯ ಅನೇಕ ಜಾತಿಗಳು ಬಡತನದಲ್ಲಿ ಮುಳುಗಿದವೆ. ಅವರಿಗೆ ಉದ್ಯೋಗ ದೊರೆತಿಲ್ಲ, ಅವರ ಮಕ್ಕಳಿಗೆ ಶಿಕ್ಷಣ ಸಿಕ್ಕಿಲ್ಲ. ಆದ್ದರಿಂದ ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಕಳೆದ 30-35 ವರ್ಷಗಳಿಂದ ನಿರಂತರವಾಗಿ ಅನೇಕ ಹೋರಾಟಗಳನ್ನು ಮಾಡಿದೆವು. 3 ರಾಷ್ಟ್ರೀಯ ಪಕ್ಷಗಳು ರಾಜ್ಯದಲ್ಲಿ ಆಡಳಿತವನ್ನು ಮಾಡಿದ್ದವೆ. ಕಾಂಗ್ರೆಸ್ಸು, BJP, ಜನತಾದಳ.
ಮೂರೂ ಪಕ್ಷಗಳು ಪ್ರಣಾಳಿಕೆಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿನ ವರ್ಗೀಕರಣ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದು ವಂಚಿಸಿ ಮೋಸ ಮಾಡಿದ್ದಾವೆ, ವರ್ಗೀಕರಣನ ಮಾಡಿಲ್ಲ. ಸಿದ್ದರಾಮಯ್ಯನವರ ಸರ್ಕಾರ ಕೂಡ 2013ರಿಂದ 2018ರವರೆಗೂ ಅಧಿಕಾರ ಇದ್ದರೂ ಕೂಡ ಸದಾಶಿವ ಆಯೋಗದನ್ನು ತೆಗೆದು ನೋಡಲೇ ಇಲ್ಲ. 2 ಅವಧಿಗೆ ಅವರು ಮುಖ್ಯಮಂತ್ರಿ ಆದರು. ನಾವು ಫ್ರೀಡಮ್ ಫಾರಿಕ್ನಲ್ಲಿ ಒಂದು 50ಕ್ಕೂ ಹೆಚ್ಚು ಮಾದಿಗ ಸಂಬಂಧಿತ ಸಂಘಟನೆಗಳು ಒಂದು 5-6 ಸಾವಿರ ಜನ ಬೃಹತ್ ಸಮಾವೇಶನ ಮಾಡಿದ್ವಿ. ದೇಶಕ್ಕೆ ಅಬಕಾರಿ ಸಚಿವರಾದಂತಹ ಆರ್.ಬಿ. ತಿಮ್ಮಾಪುರವರು ಆಗಮಿಸಿರು. ತಿಮ್ಮಾಪುರವರು ಆಗಮಿಸ್ತಿದ್ದಂಗೆ ಅಲ್ಲಿದ್ದಂಥ ತುಂಬ ಹೋರಾಟ ಮಾಡಿ ಬೇಸತ್ತಿದ್ದಂತಹ ಯುವಕರು ಅವ್ರ ಮೇಲೆ ಮುಗಿಬಿದ್ದು ಭಾಳ ಗಲಾಟೆ ಗೊಂದಲ ಆಗುವಂಥ ಸಂದರ್ಭ ಇತ್ತು. ಆದರೂ ಕೂಡ ನಾವೆಲ್ಲರನ್ನೂ ಸಮಾಧಾನ ಮಾಡಿ ಉದ್ವೇಗ ಆಗಬೇಡಿ ಅಂತ ಹೋರಾಟಗಾರರಿಗೆ ಅವ್ರಿಗೆ ಮನವಿ ಕೊಟ್ಟು ಕಳಿಸಿದ್ವಿ. ತಿಮ್ಮಾಪುರವರು ಅದೇ ದಿನ 5:30ಕ್ಕೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಒಟ್ಟಿಗೆ ಚರ್ಚೆಯನ್ನು ಕರೆದರು. ನಾವು ದಲಿತ ಸಂಘಟನೆಗಳಿಂದ, ಮಾದಿಗ ಸಂಬಂಧಿತ ಸಂಘಟನೆಗಳಿಂದ ಅನೇಕ ಮುಖಂಡರು ಆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸಿದ್ವಿ. ಆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಹಿರಿಯ ಸಚಿವರಾದಂಥ ಕೆ.ಎಚ್. ಮುನಿಯಪ್ಪನವರು, ಸಮಾಜ ಕಲ್ಯಾಣ ಸಚಿವರಾದಂತಹ ಡಾಕ್ಟರ್ ಎಚ್.ಸಿ. ಮಾದೇವಪ್ಪ ಸಾರು, ತಿಮ್ಮಾಪುರವರು, ಅಧಿಕಾರಿಗಳು ಎಲ್ಲ ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿಗಳು ನಮ್ಮ ಚರ್ಚೆಯನ್ನು ಸಾವಧಾನ ಚಿತ್ತವಾಗಿ ಕೇಳಿದರು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸಭೆ ನಡೀತು. ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡಿದ್ವಿ, ದಯಮಾಡಿ ಕೂಡಲೇ ಒಳ ಮೀಸಲಾತಿನ ವರ್ಗೀಕರಣ ಮಾಡಬೇಕು. ಏನು ವರ್ಗೀಕರಣ ಮಾಡೋದಕ್ಕೆ ನಿವೃತ್ತ ನ್ಯಾಯಾಧೀಶರಾದ ನಾಗಮೋಹನ್ ದಾಸ್ನೇನು ನೇಮಕ ಮಾಡಿದ್ದೀರಿ, ಏಕಸದಸ್ಯ ಆಯೋಗ. ಮಧ್ಯಂತರ ವರದಿಯನ್ನು ಪಡೆದು ನೀವು ವರ್ಗೀಕರಣ ಮಾಡಿ ಡಿಟೈಲಾಗಿ ಮಾಡಬೇಕು ಅಂತಂದರೆ ನೀವು ಹಾಗೆ ಅದು ಮುಂದುವರಿಸಿ, ಈಗ ಆಮೇಲೆ ವ್ಯತ್ಯಾಸಗಳಿಂದ ಪರಿಷ್ಕರಣೆ ಮಾಡಿ ಅಂತ ನಾವು ಮುಖ್ಯಮಂತ್ರಿಗಳು 2ನೇ ತಾರೀಕು ಅಂದರೆ 19ನೇ ತಾರೀಕು ಸಭೆ ಇತ್ತಲ್ಲ, 22ನೇ ತಾರೀಕಿನ 2-3 ದಿನದಲ್ಲಿ ನಾಗಮೋಹನ್ ದಾಸರವರನ್ನು ನಾನು ಕರೀತೇನೆ, ಜಸ್ಟಿಸ್ರವರನ್ನು. ನಾವು ಸಚಿವರು ನಾವೆಲ್ಲ ಕೂತ್ಕೊಂಡು ಮಾತಾಡಿ ಅವ್ರ ಸಮಸ್ಯೆ ಏನು ಎಲ್ಲ ಕೇಳಿ ನಾನು ತ್ವರಿತವಾಗಿ ವರ್ಗೀಕರಣ ಮಾಡ್ತೇವೆ. ಅವರು 1 ವಾರದೊಳಗೆ ಕೊಟ್ಟರೆ ಮಾರನೇ ದಿನವೇ ನಾವು ಕ್ಯಾಬಿನೆಟ್ಗಿಟ್ಟು ದಿನಕ್ಕೆ ನಾವು ವರ್ಗೀಕರಣ ಪ್ರಕ್ರಿಯೆಯನ್ನು ಮುಗಿಸ್ಬಿಡ್ತೇವೆ ಅಂತ ಮುಖ್ಯಮಂತ್ರಿಗಳು ಮಾತನ್ನು ಕೊಟ್ಟರು. ಹಾಗೆಯೇ ನಾವು ಈ ಮೀಸಲಾತಿ ವರ್ಗೀಕರಣ ಆಗೋವರೆಗೂ ಏನು ಕ್ಯಾಬಿನೆಟಲ್ಲಿ 28ರಲ್ಲಿ ನೀವೇನು ತೀರ್ಮಾನ ತಗೊಂಡಿದ್ದೀರಿ, ತಾರೀಕು 28/10/2024 ತೀರ್ಮಾನ ತಗೊಂಡಿದ್ದೀರಿ ಕ್ಯಾಬಿನೆಟಲ್ಲಿ, ಮೀಸಲಾತಿ ವರ್ಗೀಕರಣ ಆಗೋವರೆಗೂ ಯಾವುದೇ ಉದ್ಯೋಗನ ನೇಮಕ ಮಾಡಲ್ಲ ಅಂತ. ಹಾಗೆ ಅದನ್ನು ಭದ್ರಾಗಿತಾವೆ ಸರ್ಕಾರ. ಯಾವುದೇ ನೇಮಕಾತಿಯನ್ನು ಮಾಡಬಾರ್ದು, ಬ್ಯಾಕ್ಲಾಗನ್ನು ಫಿಲ್ಲಪ್ ಮಾಡಬಾರ್ದು, ಬಡ್ತಿ ಮೀಸಲಾತಿಯನ್ನು ಮಾಡಬಾರ್ದು, ಮತ್ತು ಯಾವುದೇ ವರ್ಗಾವಣೆ ಮಾಡಬಾರ್ದು ಅಂತ ನಾವು ಮನವಿ ಮಾಡಿದ್ವಿ. ಅದು ಮುಖ್ಯಮಂತ್ರಿಗಳು ನಾನು ಇದು ಬದ್ಧನಾಗಿದ್ದೇನೆ, ವರ್ಗೀಕರಣ ಆಗೋವರೆಗೂ ಇದು ಯಾವುದು ಕೂಡ ಉದ್ಯೋಗ ನೇಮಕಾತಿ ಬ್ಯಾಕ್ಲಾಗು ಯಾವುದೂ ಮಾಡಲ್ಲ ಅಂತೇಳಿ ಮಾತನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯಮಂತ್ರಿಗಳು ನಡ್ಕೊಂಡಿದ್ದಾರೆ ಇದುವರೆಗೂ. ಅವರು ನಮ್ಗೆ ಹೇಳ್ದಂಗೆ ನಮ್ಗಲ್ಲಿ ಏನು ಭರವಸೆಯನ್ನು ಕೊಟ್ಟರು, ಆ ಭರವಸೆಯಂತೆ 22ನೇ ತಾರೀಕು ನಾಗಮೋಹನ್ ದಾಸರವರನ್ನು ಜಸ್ಟಿಸನ್ನು ಕರೆದು ಮಾತುಕತೆ ಮಾಡಿದ್ದಾರೆ. ಮತ್ತು 24ನೇ ತಾರೀಕು ಈ ಹಿರಿಯ ಸಚಿವರನ್ನೆಲ್ಲನೂ ಕರೆದು ಏನು ಈ ವಲಯ, ಮಾದಿಗ, ಕೊರಮ, ಕೊರ್ಚ, ಬೋವಿ, ಲಮಾಣಿ ಈ ಸಮಾಜದ ಸಚಿವರನ್ನೆಲ್ಲ ಕರೆದು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದರು, 1 ವಾರದಲ್ಲಿ
ಇದನ್ನು ನಾನು ಮಧ್ಯಂತರ ವರದಿಯನ್ನು ಕೊಡ್ತೀನಿ ಅಂತ ನಾಗಮೋಹನ್ ದಾಸರವರು ಜಸ್ಟಿಸ್ ಹೇಳಿದ್ದಾರೆ. ಒಂದು ವಾರದಲ್ಲಿ ವರದಿಯನ್ನು ಕೊಡ್ತಾರೆ, ನಾವು ವರ್ಗೀಕರಣನ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮಾತನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಮುಖ್ಯಮಂತ್ರಿಗಳು ಏನು ಮಾತನ್ನು ಕೊಟ್ಟಿದ್ದರು ಅದೇ ರೀತಿಯಲ್ಲಿ ನಡ್ಕೊಂಡಿರೋದ್ರಿಂದ ಅವರು ಇದನ್ನು ಸ್ವಾಗತ ಮಾಡ್ತೇವೆ ಮತ್ತು ಅಭಿನಂದನೆ ಕೂಡ ಮುಖ್ಯಮಂತ್ರಿಗಳಿಗೆ ಮಾಡ್ತೇವೆ. ಜೊತೆಗೆ ನಾಗಮೋಹನ್ ದಾಸರವರು ಸಭೆಯಲ್ಲಿ ಹೇಳಿರೋ ಪ್ರಕಾರ ಈಗಾಗಲೇ 40 ಇಲಾಖೆಗಳು, ಸರ್ಕಾರದ 40 ಇಲಾಖೆಗಳಲ್ಲಿ ಈಗಾಗಲೇ ಬಹುತೇಕ 27ಕ್ಕೂ ಹೆಚ್ಚು ಇಲಾಖೆಗಳು ವರದಿಯನ್ನು ಕೊಟ್ಟಿದ್ದಾವೆ. ಈಗೇನೋ ಈಗ ಪ್ರಕಾರ ಎಲ್ಲರೂ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಏನು ಯಾರ್ಯಾರು ಎಷ್ಟೆಷ್ಟು ಯಾವ ಜನಾಂಗದಲ್ಲಿ ಎಷ್ಟೆಷ್ಟು ಉದ್ಯೋಗದಲ್ಲಿದ್ದಾರೆ ಅನ್ನೋ ಮಾಹಿತಿನೆಲ್ಲನೂ ಕೂಡ ಸಾಧ್ಯವಾದಷ್ಟು ಕೂಡ ಸಂಗ್ರಹ ಮಾಡಿದ್ದೇವೆ. ಆದ್ದರಿಂದ ನಾನು ವರದಿಯನ್ನು 3-4 ದಿನದಲ್ಲಿ ವರದಿಯನ್ನು ಕೊಡ್ತೇವೆ ಅಂತೇಳಿ ನಾಗಮೋಹನ್ ದಾಸರವರು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ನಾನು ಇಲ್ಲಿ ಮನವಿ ಮಾಡೋದು, ಯಾಕಂದ್ರೆ ಚಿತ್ರದುರ್ಗ ಡಿಕ್ಲರೇಷನ್ ಮಾಡಿ 1ನೇ ಕ್ಯಾಬಿನೆಟಲ್ಲಿ ನಮ್ಮ ಸರ್ಕಾರ ಬಂದರೆ ಮಾಡ್ತೀವಿ ಅಂತ ಹೇಳಿದರು. ಆದ್ದರಿಂದ ಭರವಸೆ ಹೋಗ್ಬಿಟ್ಟಿದೆ. ಭರವಸೆ ಹೋಗೋದ್ರ ಜೊತೆಗೆ ಮುಖ್ಯಮಂತ್ರಿಗಳ ಬಗ್ಗೆ ನಂಬಿಕೆ ಇದೆ. ನಮ್ಮ ಸಮಾಜದ ಎಡಗೈ ಸಮಾಜದ ಮಂತ್ರಿಗಳ ಬಗ್ಗೆ ನಂಬಿಕೆ ಇಲ್ಲ ನಮಗೆ. ಅಲ್ಲಿ ಸಭೆಯಲ್ಲಿ ನಡೆದಂಥ ವಿಚಿತ್ರ ಒಂದೇನೆಂದರೆ, ಮುಖ್ಯಮಂತ್ರಿಗಳು ಭರವಸೆ ಕೊಡ್ತಾ ಇದ್ದಾರೆ ಈ ಕಡೆ, ನಾನು ಬದ್ಧನಾಗಿದ್ದೇನೆ ಮಾಡೋದರಲ್ಲಿ, ನೀವು ಬೇಡ ಅಂದರೂ ಕೂಡ ನಾನು ಮಾಡ್ತೇನೆ, ಖಂಡಿತ ಮಾಡ್ತೇನೆ ನಾನು ಅಂತ ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳ್ತಾ ಇದ್ದರೆ,